ಚಿನ್ನ ಬೆಳ್ಳಿ ಬೆಲೆ ದರ ಏರಿಕೆನ ಇಳಿಕೆ ಆಗಿದೆ, ಯಾವ ರೀತಿ ಆಗಿದೆ ಅಂತ ಹೇಳಿ. ಗೋಲ್ಡ್ ಈ ತಿಂಗಳು ಹೆಚ್ಚಿಗಾಗಿದೆ. ಮುಂದೆ ಇನ್ನೂ ಕೆಲವೊಂದಿಷ್ಟು ತಿಂಗಳವರೆಗೆ ಇದೇ ಅಪ್ ಟ್ರೆಂಡ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಗೋಲ್ಡನ್ನು ತೆಗೆದು ಈಗಲೇ ಇಟ್ಕೊಂಡ್ರೆ ನಾವು ಮುಂದಿನ ತಿಂಗಳು ಅಥವಾ ಒಂದು 6 ತಿಂಗಳು ಬಿಟ್ಟು ಅದನ್ನ ಸೇಲ್ ಮಾಡಿದ್ರೆ ಅಥವಾ ಬೇರೆ ರೀತಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೆಚ್ಚು ಲಾಭ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದೆ. ನಾನು ಒಂದು ವರ್ಷದಲ್ಲಿ ನಾನು ದುಡ್ಡು ತಗೊಂಡ್ಬಿಟ್ಟು ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಹೊರಗಡೆ ಬರ್ತೀನಿ ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ ಮಾಡಬೇಡಿ. ಭಾರತದ ಆರ್ಥಿಕತೆ ಮೇಲೆ ಯಾವೆಲ್ಲ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಿ. ಎಕನಾಮಿಕಲ್ ಇಶ್ಯೂಸ್ ಅಥವಾ ಪೊಲಿಟಿಕಲ್ ಇಶ್ಯೂಸ್ ಅಥವಾ ವಾರ್ ಆದ್ರೆ ಆ ಸೆಕ್ಟರ್ಗೆ ಹೊಡೆತ ಬೀಳುತ್ತೆ. ಸೊ ಆ ಸೆಕ್ಟರ್ ಹೊಡೆತ ಬಿದ್ದರೆ ಇಂಡೈರೆಕ್ಟ್ ಆಗಿ ನಮ್ಮ ಭಾರತಕ್ಕೂ ಹೊಡೆತ ಬಿದ್ದಂಗೆ. ಅಡ್ವಾಂಟ್ ಇಸ್ ಬೆಟರ್ ರಾದರ್ ದನ್ ಸೆಲ್ಲಿಂಗ್. ಸರ್, ಹೂಡಿಕೆ ಬೆಸ್ಟ್ ಅಂತೀರಾ ಈ ತಿಂಗಳಲ್ಲಿ? ಗೋಲ್ಡ್ ಈಗ ಅಪ್ ಆಗೋ ಚಾನ್ಸಸ್ ಇರೋದ್ರಿಂದ ನೀವು ಗೋಲ್ಡ್ ದಲ್ಲಿ ಈ ಮತ್ತು ಹೂಡಿಕೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಸಿಲ್ವರ್ ಕತೆ ಏನು ಅಂತ, ಯಾಕೆಂತೇಳಿದ್ರೆ ಗೋಲ್ಡ್ ಒಂದ್ ಕಡೆ ರೇಟ್ ಹೆಚ್ಚಕ್ಕೆ ಆಗ್ತಿದ್ರೆ ಸಿಲ್ವರ್ ಯಾವ ಮಟ್ಟದಲ್ಲಿದೆ, ಯಾವ ಹೂಡಿಕೆ ಹಂತದಲ್ಲಿದೆ ಅಂತ. ಈ ಮಂತಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಹೂಡಿಕೆ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಆಪ್ ಮುಖಾಂತರವಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಡಿಜಿಟಲ್ ಗೋಲ್ಡ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳಿಬಿಡ್ತೀನಿ. ಕಾಸ್ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಕರ್ನ ಹೆತ್ತು. 2026 ಆರಂಭ ಆಯಿತು. ಬಹಳಷ್ಟು ಜನರಿಗೆ ಗೋಲ್ಡ್ ವಿಚಾರವಾಗಿ ಒಂದಿಷ್ಟು ಬೆಲೆ ಏರಿಕೆ ಬಗ್ಗೆ, ಬೆಲೆ ಇಳಿತ, ಬೆಲೆ ಏರಿಕೆ ಆಯ್ತಾ, ಗೋಲ್ಡಿನ ಮೇಲೆ ಹೂಡಿಕೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡಿನ ಮೇಲೆ ಹೂಡಿಕೆ ಮಾಡಿದ್ರೆ 2026 ಅಥವಾ ಜನವರಿ ತಿಂಗಳಲ್ಲಿ ಲಾಭ ನಷ್ಟಗಳು ಏನೆಲ್ಲ ಆಗ್ಬೋದು, ಇದ್ರ ಬಗ್ಗೆ ಮಾತನಾಡ್ತಾ ನಮ್ಮೊಂದಿಗೆ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಬಸವರಾಜ್ ತೋನ್ಗಟ್ಟೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಆರಾಮ್ ಸರ್, ಸೂಪರ್. ಸರ್, ಬಹಳಷ್ಟು ವಿಚಾರ ಅಂತೇಳಿ 2025 ಆರಂಭ ಆಯಿತು. ನಾವು ಅದ್ರ ಹಿಂದಿನ ವರ್ಷ ಮಾತನಾಡಿದ್ವಿ, ಗೋಲ್ಡ್ ಬೆಲೆ ಯಾವ ರೀತಿಯಾಗಿರುತ್ತೆ, ಏರಿಕೆ ಆಗಿರುತ್ತೆ, ಇಳಿಕೆ ಆಗಿರುತ್ತೆ ಅಂತೇಳಿ. 2020 ಆರಂಭದಲ್ಲಿ ಗೋಲ್ಡಿನ ಬೆಲೆಗಳು, ಚಿನ್ನ ಬೆಳ್ಳಿ ಬೆಲೆ ದರ ಏರಿಕೆನ ಇಳಿಕೆ ಆಗಿದೆ, ಯಾವ ರೀತಿಯಾಗಿದೆ ಅಂತೇಳಿ. ಏರಿಕೆನೇ ಆಗಿದೆ. ಬಟ್ ನಾವು ಹೋದ್ ಸರಿ ವಿಡಿಯೋ ಮಾಡೋದಕ್ಕಿಂತ ಈಗ ಏನೇನಾಗಿದೆ ಚೇಂಜಸ್ ಅಂದ್ರೆ, ಒಂದು ಗ್ಲೋಬಲ್ ಎಕನಾಮಿಕಲ್ ಚೇಂಜಸ್ ತುಂಬಾ ಆಗ್ತಾ ಇದೆ, ಪೊಲಿಟಿಕಲ್ ಚೇಂಜಸ್ ತುಂಬಾ ಆಗ್ತಾ ಇದೆ. ಈಗ ವೆನಿಜುಲಾದಲ್ಲಿ ಇಶ್ಯೂ ಆಗಿರ್ಬೋದು, ಇರಾನ್ದಲ್ಲಿ ನಡೀತಿರುವಂತಹ ಇಶ್ಯೂ ಆಗಿರ್ಬೋದು, ಟಾರಿಫ್ ಇಶ್ಯೂ ಆಗಿರ್ಬೋದು. ಸೊ ಇದರಿಂದ ಎಲ್ಲ ಕಂಟ್ರಿಗಳಲ್ಲಿ ಒಂದು ಅನ್ಸರ್ಟನಿಟಿ ಇದೆ. ಸೊ ಹೋದ್ ಸರಿಗಿಂತ ಅಂದ್ರೆ ಡಿಸೆಂಬರ್ ಅಥವಾ 2025 ಈಗ ಎಕನಾಮಿಕಲ್ ಸಿಚುವೇಶನ್ ಮತ್ತು ಪೊಲಿಟಿಕಲ್ ಸಿಚುವೇಶನ್ ಅನ್ಸರ್ಟನಿಟಿ ಆಗಿರುವಂತ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಈ ತಿಂಗಳೂ ಹೆಚ್ಚಿಗಾಗಿದೆ. ಮುಂದೆ ಇನ್ನೂ ಕೆಲವೊಂದಿಷ್ಟು ತಿಂಗಳವರೆಗೆ ಇದೇ ಅಪ್ ಟ್ರೆಂಡ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಗೋಲ್ಡಿನ ವಿಚಾರ ನೋಡಿ, 2020ರಲ್ಲಿ ಖರೀದಿ ಕೂಡ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ಟೆ. ಯಾಕೆಂತ ಹೇಳಿದ್ರೆ ರೇಟು ಏರಿಕೆ ಆಗ್ತಿದ್ರು ಖರೀದಿ ಮಟ್ಟ ಅಂತ ಒಂದು ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಈಗ ಅದು ಒಂದು ಮಟ್ಟಿಗೆ ಕೆಲವರು ಇನ್ವೆಸ್ಟ್ ಮುಖಾಂತರವಾಗಿ ಹೋಗ್ತಾ ಇದ್ದಾರೆ. ಗೋಲ್ಡ್ ಅನ್ನ ತೆಗೆದು ಈಗಲೇ ಇಟ್ಕೊಂಡ್ರೆ ನಾವು ಮುಂದಿನ ತಿಂಗಳು ಅಥವಾ ಒಂದು 6 ತಿಂಗಳು ಬಿಟ್ಟು ಅದನ್ನ ಸೇಲ್ ಮಾಡಿದ್ರೆ ಅಥವಾ ಬೇರೆ ರೀತಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೆಚ್ಚು ಲಾಭ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅದು ನಿಜ ಆಗುತ್ತಾ? ನೋಡಿ, ಗೋಲ್ಡ್ ಮತ್ತು ಸಿಲ್ವರ್ ಅಂತ ನೋಡಿದಾಗ ಈಗ ಲಾಂಗ್ ಟರ್ಮ್ ವ್ಯೂ ಇಂದಾನೆ ನೋಡ್ಬೇಕು. ಒಂದು ಅಪ್ ಟ್ರೆಂಡ್ ಆಗಿದೆ ಅಥವಾ ಗೋಲ್ಡ್ ಪ್ರೈಸ್ ಅಪ್ ಆಗ್ತಾ ಇದೆ, ಅದಕ್ಕೆ ವೇರಿಯಸ್ ಕಾರಣ ಇದೆ. ಸೊ ಆ ಕಾರಣ ಇಟ್ಕೊಂಡ್ಬಿಟ್ಟು ನಾನು 2-3 ತಿಂಗಳಲ್ಲಿ ನಾನು ದುಡ್ಡು ಮಾಡ್ಕೊಂಡ್ಬಿಟ್ಟು ಮತ್ತೆ ಹೊರಗಡೆ ಬರ್ತೀನಿ ಅನ್ನೋ ಬದಲು ನೀವೇನಾದ್ರೂ ಒಂದು ಲಾಂಗ್ ಟರ್ಮ್ ವ್ಯೂ ಇದ್ರೆ ಈಗಲೂ ಕೂಡ ಎಂಟ್ರಿ ಆಗೋದು ಬೆಟರ್. ಯಾಕಂದ್ರೆ 2025ರಲ್ಲಿ ಇಂತ ಹೆಚ್ಚಿನ ಒಂದು ಎಕನಾಮಿಕಲ್ ಅಥವಾ ಪೊಲಿಟಿಕಲ್ ಅನ್ಸರ್ಟನಿಟಿ ಇದ್ದಿದ್ದಿಲ್ಲ. ಅದು ಈ ಎಸ್ಪೆಷಲಿ ಜನವರಿ 2026 ಅಲ್ಲಿ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಅನ್ಸರ್ಟನಿಟಿ ಇರುವಾಗ ಯಾವಾಗ್ಲೂ ದೊಡ್ಡ ಇನ್ವೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಈ ಸೇಫ್ ಆಗಿರುವಂತ ಇನ್ವೆಸ್ಟ್ಮೆಂಟ್ ಅಂದ್ರೆ ಗೋಲ್ಡ್ ಅಥವಾ ಸಿಲ್ವರ್ ಕಡೆ ವಾಲ್ತಾರೆ. ಸೊ ಇದರಿಂದ ಗೋಲ್ಡ್ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇದೆ. ಬಟ್ ಹಾಗಂದ ತಕ್ಷಣ ನಾನು ಒಂದು ವರ್ಷದಲ್ಲಿ ನಾನು ದುಡ್ಡು ತಕೊಂಡ್ಬಿಟ್ಟು ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಹೊರಗಡೆ ಬರ್ತೀನಿ ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ ಮಾಡಬೇಡಿ. ಅದ್ರ ಬದಲು ಒಂದು ಲಾಂಗ್ ಟರ್ಮ್ ಇದ್ರೆ 2-3 ವರ್ಷ 4 ವರ್ಷ ಈ ತರ ಲಾಂಗ್ ಟರ್ಮ್ ಇದ್ರೆ ಈಗಲೂ ಕೂಡ ಎಂಟ್ರಿ ಮಾಡೋದು ಒಳ್ಳೇದು. ಇದೇ ಅನ್ಸರ್ಟನಿಟಿ ಮುಂದುವರೆದ್ರೆ, ಪೊಲಿಟಿಕಲಿ ಅಥವಾ ಎಕನಾಮಿಕಲಿ ಇದೇ ಅನ್ಸರ್ಟನಿಟಿ ಮುಂದುವರೆದ್ರೆ ಈಗಿರುವಂತ ಅಪ್ ಟ್ರೆಂಡ್ ಏನು ಆಗ್ತಾ ಇದೆಯಲ್ಲ ಇದು ಕಂಟಿನ್ಯೂ ಆಗುವಂತ ಚಾನ್ಸಸ್ ತುಂಬಾ ಇದೆ. ಸರ್, ನಾವು ಜಾಗತಿಕವಾಗಿ ಯೋಚನೆ ಮಾಡೋದಾದ್ರೆ, ಯಾಕೆಂತ ಹೇಳಿದ್ರೆ ಅದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಷೇರು ಮಾರುಕಟ್ಟೆ ಆಗಿರ್ಬೋದು, ಗೋಲ್ಡಿನ ಹೂಡಿಕೆ ವಿಚಾರ ಆಗಿರ್ಬೋದು, ಈ ರೀತಿಯಾದಂಥ ಏರಿಕೆಗಳು ಆಗ್ತಾ ಹೋದಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಮೇಲೆ ಯಾವೆಲ್ಲ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಿ. ನೋಡಿ, ಗ್ಲೋಬಲಿ ಈಗ ನಾವು ನಮ್ಮ ಕನ್ಸ್ಯೂಮರೈಸೇಷನ್ ಅದೆಲ್ಲ ಹೆಚ್ಚಿಗಾಗಿದೆ ಅಂದ್ಬಿಟ್ಟು ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ಒಂದು ನಿಜವಾದದ್ದು ಭಾರತದ ಬಗ್ಗೆ. ಬಟ್ ಹಾಗಂದ ತಕ್ಷಣ ಭಾರತ ತನ್ನ ಎಲ್ಲಾ ಬಿಸ್ನೆಸ್ ಅಥವಾ ತನ್ನ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿಲ್ಲ, ಇಂಟರ್ ಕನೆಕ್ಟೆಡ್ ಇದೆ. ಗ್ಲೋಬಲಿ ಎಲ್ಲರೂ ಇಂಟರ್ ಕನೆಕ್ಟ್ ಆಗಿರ್ತಾರೆ. ಯಾವುದೇ ಕಂಟ್ರಿ ಇರಲಿ, ಭಾರತ ಇರಲಿ, ರಷ್ಯಾ ಇರಲಿ, ಚೈನಾ ಇರಲಿ, USA ಇರಲಿ, ಯಾವುದೇ ಕಂಟ್ರಿ ಇರಲಿ, ಒಂದಿಷ್ಟು ಆಮದು ಮಾಡ್ಕೋಬೇಕು, ಒಂದಿಷ್ಟು ರಫ್ತು ಮಾಡ್ಕೋಬೇಕು, ಯಾಕಂದ್ರೆ ನಾವು ಸರ್ವೈವ್ ಆಗ್ಲಿಕ್ಕೆ. ಸೊ ಇಂಥ ಸಿಚುವೇಶನ್ ದಲ್ಲಿ ಯಾವುದೇ ಒಂದು ಕಂಟ್ರಿಯಲ್ಲಿ ಏನಾದ್ರೂ ಎಕನಾಮಿಕಲ್ ಕ್ಲಾಶಸ್ ಆದ್ರೆ, ಫಾರ್ ಎಕ್ಸಾಂಪಲ್ ಈ ಇರಾನ್ದಲ್ಲಿ ಕ್ಲಾಶಸ್ ನಡೀತಾ ಇದೆ.
ಅಲ್ಲಿ ನಮ್ಮ ಭಾರತದಿಂದ ಹೈಯೆಸ್ಟ್ ರಫ್ತು ಆಗೋದು ಈ ಬಾಸ್ಮತಿ ರೈಸ್ ಇದೆಯಲ್ಲ. ಸೊ ಅಲ್ಲಿ ಏನಾದ್ರೂ ಎಕನಾಮಿಕಲ್ ಇಶ್ಯೂಸ್ ಅಥವಾ ಪೊಲಿಟಿಕಲ್ ಇಶ್ಯೂಸ್ ಅಥವಾ ವಾರ್ ಆದ್ರೆ ಆ ಸೆಕ್ಟರ್ಗೆ ಹೊಡೆತ ಬೀಳುತ್ತೆ. ಸೊ ಆ ಸೆಕ್ಟರ್ ಹೊಡೆತ ಬಿದ್ದರೆ ಇಂಡೈರೆಕ್ಟ್ ಆಗಿ ನಮ್ಮ ಭಾರತಕ್ಕೂ ಹೊಡೆತ ಬಿದ್ದಂಗೆ. ಸೊ ಅದಕ್ಕೋಸ್ಕರ ಯಾವುದೇ ಕಂಟ್ರಿಯಲ್ಲಿ ಏನೇ ಒಂದು ಎಕನಾಮಿಕಲ್ ಅಥವಾ ಪೊಲಿಟಿಕಲ್ ಸಿಚುವೇಶನ್ ಕೊಲ್ಯಾಪ್ಸ್ ಆದ್ರೆ ಅದು ಭಾರತಕ್ಕೂ ಕೂಡ ಒಂದು ಹೊಡೆತ ಬೀಳುವಂತ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಎಸ್ಪೆಷಲಿ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ನೋಡುವಾಗ ಇದನ್ನ ನಾವು ಮನಗಂಡನೆ ಮಾಡ್ಬೇಕು. ಯಾಕಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್, ಈಗ ಗೋಲ್ಡ್ ಎಸ್ಪೆಷಲಿ ನಾವು ಅದನ್ನ ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡ್ಕೋವಾಗ ಡಾಲರ್ ಮೇಲೆ ಡಿಪೆಂಡ್ ಇರುತ್ತೆ. ಡಾಲರ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅಗೇನ್ ಈ ಎಕನಾಮಿಕಲ್ ಮತ್ತೆ ಇದ್ರ ಡಿಪೆಂಡ್ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಕಂಟ್ರಿಯಲ್ಲಿ ನಾನು ಗೋಲ್ಡ್ ತಗೊಂತೀನಿ ಅನ್ನೋ ಬದಲು ಗ್ಲೋಬಲಿ ಮತ್ತು ಎಕನಾಮಿಕಲಿ ಏನೇನ್ ಸಿಚುವೇಶನ್ ಆಗ್ತಾ ಇದೆ ಅನ್ನೋದ್ರ ಬೇಸ್ ಮೇಲೆ ನಾನು ಡಿಸಿಷನ್ ತಗೊಳ್ಳೋದು ಬೆಟರು. ಆಬ್ವಿಯಸ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಏನಾದ್ರೂ ಎಕನಾಮಿಕಲ್ ಕ್ರಾಶಸ್ ಅಥವಾ ಪೊಲಿಟಿಕಲ್ ಇಶ್ಯೂಸ್ ಆದಾಗ ಭಾರತಕ್ಕೂ ಹೊಡೆತ ಬೀಳೋದು ಖಂಡಿತ. ಬಟ್ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದು ಅದು ಡಿಫ್ರೆಂಟ್ ಆಗಿರುತ್ತೆ. ಈಗ ಗೋಲ್ಡ್ ನಮ್ಮ ಹತ್ರ ಗೋಲ್ಡ್ ಇದೆ, ಅದನ್ನ ಅಡಮಾನ ಇಟ್ಟು ಅದು ಲೋನ್ ಮುಖಾಂತರ ತಗೋಬೇಕು ಅಥವಾ ಸೇಲ್ ಮಾಡ್ಬಿಡ್ತಾರೆ ಕೆಲವರು, ಅದು ಒಳ್ಳೇದಾ ಅಥವಾ ಅಡಮಾನ ಇಟ್ಟು ಅಮೌಂಟ್? ಈಗ ನಿಮಗೆ ನಿಮ್ಮ ಹತ್ರ ಗೋಲ್ಡ್ ಇದೆ, ಬಟ್ ನಿಮಗೆ ನೆಸೆಸಿಟಿ ಇದೆ, ದುಡ್ಡಿನ ಅವಶ್ಯಕತೆ ಇದೆ. ಸೊ ಇಂಥ ಸಿಚುವೇಶನ್ ದಲ್ಲಿ ನನ್ನ ಪ್ರಕಾರ ಪ್ರೈಸ್ ಅಪ್ ಆಗ್ತಾ ಇರೋದ್ರಿಂದ ನೀವು ಗೋಲ್ಡ್ ಮಾರಿಬಿಟ್ಟು ನೀವು ದುಡ್ಡು ತಗೊಳ್ಳೋದು ಬೇಡ. ಅದ್ರ ಬದಲು ಅಡಮಾನ ಅಥವಾ ನೀವು ಪ್ಲೆಜ್ ಮಾಡಿಬಿಟ್ಟು ನಿಮ್ಮ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದನ್ನ ಫುಲ್ಫಿಲ್ ಮಾಡಿ. ಬಟ್ ಗೋಲ್ಡ್ ಅನ್ನ ಈ ಪ್ರೈಸ್ ಅಲ್ಲಿ ಈ ಲೆವೆಲ್ ಗೆ ಸೆಲ್ ಮಾಡೋದು ಮುಕ್ತನ ಅಂತ ಹೇಳಿದ್ರೆ ಇದು ಬಹಳ ಒಳ್ಳೆ ಐಡಿಯಾ ಸರ್. ಯಾಕಂತ ಹೇಳಿದ್ರೆ ಕೆಲವರು ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಈಗ ನಾವು ಬೇರೆ ಇತರೆ ಬ್ಯಾಂಕ್ ಗಳಿಗೆ ಹೋಗಿ ಗೋಲ್ಡ್ ಅನ್ನ ಅಡಮಾನ ಇಟ್ಟಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ 70% ಅಥವಾ 60% ಮಾತ್ರ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ, 100% ಪಡ್ಕೊಳ್ಳಲ್ಲ. ಹಾಗಾಗಿ ಸೇಲ್ ಮಾಡಿದ್ರೆ ಒಳ್ಳೇದಲ್ಲ ನಿಮ್ಮ ಪ್ರಕಾರ. ಈಗ ಸದ್ಯದ ಮಟ್ಟಿಗೆ ಅದನ್ನ ಖರೀದಿ ಮಾಡಿ ಅಂದ್ರೆ ಅಡಮಾನ ಇಟ್ಟು ತಗೊಳ್ಕೊಂಡ್ರೆ ಸದ್ಯದ ಪರಿಸ್ಥಿತಿಯನ್ನ ಪ್ರೈಸ್ ಅಪ್ರಿಶಿಯೇಟ್ ಆಗ್ತಾ ಇದೆಯಲ್ಲ, ಪ್ರೈಸ್ ಅಪ್ರಿಶಿಯೇಟ್ ಆಗ್ತಾ ಇರೋದ್ರಿಂದ ಈಗ 1 ಲಕ್ಷ ರೂಪಾಯಿ ಗೋಲ್ಡ್ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ ಇವತ್ತಿಗೆ. ಅದು ಪ್ರೈಸ್ ಅಪ್ರಿಶಿಯೇಟ್ ಆದಂಗ 1.20 ಆಗೋ ಚಾನ್ಸಸ್ ಇರುತ್ತೆ, 1.30 ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು 1 ಲಕ್ಷದ ಮೇಲೆ ಒಂದು 70 ರಿಂದ 80 ಸಾವಿರ ನಿಮ್ಗೆ ಏನಾದ್ರು ದುಡ್ಡು ಬೇಕಾಗಿದ್ರೆ ಅದನ್ನ ಫ್ಲೆಜ್ ಮಾಡಿಬಿಟ್ಟು ನೀವು ತಗೊಳ್ಳೋದು ಬೆಟರು. ನೀವು ಸೆಲ್ ಮಾಡಿದ್ರೆ ಮತ್ತೆ ಇದೇ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ ಅಪ್ ಟ್ರೆಂಡ್ ಆಗಿರುವಂತ ಟೈಮ್ದಲ್ಲಿ ಅಂದ್ರೆ ಎವ್ರಿ ಡೇ ಪ್ರೈಸ್ ಅಪ್ ಆಗುವಂತ ಸಿಚುವೇಶನ್ ದಲ್ಲಿ ನನ್ನ ಪ್ರಕಾರ ಅಡಮಾನ ಇಡೋದು ಬೆಟರು ರಾದರ್ ದನ್ ಸೆಲ್ಲಿಂಗ್. ಸರ್, ಹೂಡಿಕೆ ಬೆಸ್ಟ್ ಅಂತೀರಾ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಗೋಲ್ಡ್ ಮೇಲೆ ಹೆಚ್ಚು ನಾನು ಹಣ ಹಾಕ್ತೇನೆ, ಸಿಲ್ವರ್ ಮೇಲೆ ಹಣ ಹಾಕ್ತೇನೆ ಅನ್ನೋದು ಬೆಸ್ಟ್ ಟೈಮಾ ಜನವರಿ? ನೋಡಿ, ಈಗ ಗ್ಲೋಬಲ್ ಸಿಚುವೇಶನ್, ಗ್ಲೋಬಲ್ ಎಕನಾಮಿಕಲ್ ಸಿಚುವೇಶನ್, ಒಂದು ಟ್ರಂಪ್ ಎವ್ರಿ ಡೇ ಒಂದೊಂದು ಇಶ್ಯೂಸ್ ತರ್ತಾ ಇದ್ದಾರೆ. ಓಕೆ, ಮೊನ್ನೆ ವೆನಿಜುಲಾ ಮೇಲೆ ಅವ್ರ ಹೆಡ್ ಅನ್ನ ಅರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಅನ್ನ ನಾನು ಟೇಕ್ ಓವರ್ ಮಾಡ್ತೀನಿ ಅಂತಿದ್ದಾರೆ. ನಂತರ ಈಗ ಇರಾನ್ ದಲ್ಲಿ ಅನ್ರೆಸ್ಟ್ ಇದೆ. ಅದ್ರ ಜೊತೆ ಆಲ್ರೆಡಿ ರಷ್ಯಾ ಯುಕ್ರೇನ್ ದಲ್ಲೂ ಅನ್ರೆಸ್ಟ್ ಇದೆ. ಸೊ ಈ ಎಲ್ಲ ಸೊ ಈ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಲಾಸ್ಟ್ ಡಿಸೆಂಬರ್ಗೆ ಅಥವಾ ನೀವು ನವೆಂಬರ್, ಅಕ್ಟೋಬರ್, ದೀಪಾವಳಿ ಟೈಮ್ಗಿಂತ ಈಗ ಅಥವಾ ಡಿಸೆಂಬರ್ಗಿಂತ ಈಗ ನೋಡಿದ್ರೆ ಎಕನಾಮಿಕಲ್ ಅನ್ಸರ್ಟನಿಟಿ ಹೆಚ್ಚಿಗಾಗಿದೆ. ಅದ್ರ ಜೊತೆಗೆ ಪೊಲಿಟಿಕಲ್ ಅನ್ಸರ್ಟನಿಟಿ ಹೆಚ್ಚಿಗಾಗಿದೆ. ಸೊ ಇದರಿಂದ ಗೋಲ್ಡ್ ಈಗ ಅಪ್ ಆಗೋ ಚಾನ್ಸಸ್ ಇರೋದ್ರಿಂದ ನೀವು ಗೋಲ್ಡ್ ಅಲ್ಲಿ ಈ ಮಂತ್ ಹೂಡಿಕೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಈಗ ಆ ಒಂದೆಲ್ಲ ಬೆಳವಣಿಗೆಯಿಂದ ಗೋಲ್ಡ್ ರೇಟ್ ಮತ್ತಷ್ಟು ಅಪ್ ಆಗುತ್ತೆ ಅಂತ. ನೋಡಿ, ಎಲ್ಲ ಕಮ್ಮಿ ಆಗ್ತಿದೆ, ತಗೋಬೇಕಂತ ಕಾಯ್ತಾ ಇದ್ರು, ನೋಡ್ರಿ ಜಾಸ್ತಿ ಆಗ್ತಿದೆ ಅಂತ. ಮತ್ತೊಂದು ಎಕ್ಸ್ಟ್ರಾ ಲೇಯರ್ ಆಡ್ ಆದಂಗಾಯ್ತು. ಅದಕ್ಕೋಸ್ಕರ ಈ ಮಂತ್ ತಗೊಳ್ಳೋದಿದ್ರೆ ತಗೊಳ್ಳೋದು ಒಳ್ಳೇದು. ನೋಡಿ, ಜನಸಾಮಾನ್ಯರಿಗೆ ನಿಜವಾಗ್ಲೂ ಕಷ್ಟ ಗೋಲ್ಡ್ ಪರ್ಚೇಸ್ ಅಂದ್ರೆ. ಹಳೆ ಗೋಲ್ಡ್ಗಳಿರೋದು ಈಗ ಬಹಳ ಬೆಸ್ಟ್ ಐಡಿಯಾಸ್. ಅಂದ್ರೆ ಯಾರ್ಯಾರು ಹಿಂದೆ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂಥರ ಗೋಲ್ಡನ್ ಡೇಸ್ ಆಗ್ಬಿಟ್ಟಿದೆ ಈ ಒಂದು ಆಪರ್ಚುನಿಟಿಗಳು ಎಲ್ಲ ವಿವಿಧ. ಅಂದರೆ ಕಷ್ಟಕ್ಕೆ ಆಗಲೇಬೇಕು ಗೋಲ್ಡ್ಗಳು, ಗೋಲ್ಡ್ ಇಲ್ದಲೇ ಬೇರೆ. ಅಂದರೆ ಸಿಲ್ವರ್ ಕತೆ ಏನು ಅಂತ, ಯಾಕೆಂತೇಳಿದ್ರೆ ಗೋಲ್ಡ್ ಒಂದು ಕಡೆ ರೇಟ್ ಹೆಚ್ಚಕ್ಕೆ ಆಗ್ತಿದ್ರೆ ಸಿಲ್ವರ್ ಯಾವ ಮಟ್ಟದಲ್ಲಿದೆ, ಯಾವ ಹೂಡಿಕೆ ಹಂತದಲ್ಲಿದೆ ಅಂತ ನೋಡಿ. ಸಿಲ್ವರ್ ಕೂಡ ಅಪ್ ಆಗಿದೆ. ಇನ್ಫ್ಯಾಕ್ಟ್ ಈ ಲಾಸ್ಟ್ 2025 ನೋಡಿದ್ರೆ ಗೋಲ್ಡ್ ಗಿಂತ ಸಿಲ್ವರ್ ಅಪ್ ಟ್ರೆಂಡ್ ಆಗಿದೆ. ಯಾಕಂದ್ರೆ ಒಂದು ಗೋಲ್ಡ್ ಅಪ್ ಆದಾಗ ಸಿಲ್ವರ್ ಅಪ್ ಆಗುತ್ತೆ, ಅದು ಒಂದು ಟ್ರೆಂಡ್. ಅದ್ರ ಜೊತೆಗೆ ಗೋಲ್ಡ್ ನಾನು ಹೇಳಿದಾಗೆ ಸಿಲ್ವರ್ ಯೂಸೇಜ್ ಏನಂದ್ರೆ ಈ ಇದರಲ್ಲಿ ಇಂಡಸ್ಟ್ರಿಯಲ್ ಯೂಸೇಜ್ ಆಗುತ್ತೆ. ಸೊ ಇಂಡಸ್ಟ್ರಿಯಲ್ ಯೂಸೇಜ್ ಅಥವಾ ಚಿಪ್ ಮೇಕಿಂಗ್ ದಲ್ಲಿ ಅಥವಾ ಈ ಬ್ಯಾಟ್ರಿಗಳಲ್ಲಿ ಯೂಸ್ ಆಗೋದ್ರಿಂದ ಅದರ ಯೂಸೇಜ್ ಹೆಚ್ಚಿಗಿರೋದ್ರಿಂದ ಗೋಲ್ಡ್ ಗಿಂತ ಸಿಲ್ವರ್ ಅಪ್ ಟ್ರೆಂಡ್ ಆಗಿದೆ. ಇದೇ ರೀತಿ ಮುಂದೆನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಈ ಮಂತ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಹೂಡಿಕೆ ಮಾಡೋದು ಒಳ್ಳೇದಂತ ಹೇಳ್ತೀನಿ. 2026 ಜನವರಿಲಿ ಆರಂಭದಲ್ಲೇ ಹೂಡಿಕೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಜಾಗತಿಕ ಮಟ್ಟದಲ್ಲಿ ಏರುಪೇರು ಆಗ್ತಿರ್ತ ಸಂದರ್ಭದಲ್ಲಿ ಅಂದ್ರೆ ನಿಮ್ ಪ್ರಕಾರ ಕಮ್ಮಿ ಆಗೋ ಸಾಧ್ಯತೆಗಳು ಇಲ್ವೇ ಇಲ್ಲ. ಈಗ ಎಕನಾಮಿಕಲ್ ಸಿಚುವೇಶನ್, ಪೊಲಿಟಿಕಲ್ ಸಿಚುವೇಶನ್
ಮತ್ತೆ ಈಗಿರುವಂತ ಈ ಸೆಂಟ್ರಲ್ ಬ್ಯಾಂಕ್ಸ್ಗಳು, ಗ್ಲೋಬಲಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಹಣವನ್ನು ಈ ತಮ್ಮಲ್ಲಿರುವಂತ ಡಾಲರ್ ಟರ್ಮ್ಸ್ ಅನ್ನ ಕಡಿಮೆ ಮಾಡಿಬಿಟ್ಟು ಗೋಲ್ಡ್ ಅನ್ನ ತಮ್ಮ ರಿಸರ್ವ್ ಆಗಿ ಹೂಡಿಕೆ ಮಾಡ್ತಾ ಇರೋದ್ರಿಂದ ನನ್ನ ಪ್ರಕಾರ ಈ ಅಪ್ ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ಈ ಮಂತ್ ಅಲ್ಲಿ, ಈ ಡಿಸೆಂಬರ್ ಗಿಂತ ಈ ಜನವರಿ ಈ ಪೊಲಿಟಿಕಲ್ ಇಶ್ಯೂಸ್ ತುಂಬಾ ಹೆಚ್ಚಿಗೆ ಆಗಿರೋದ್ರಿಂದ ಗೋಲ್ಡ್ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಹೆಚ್ಚಿಗಿದೆ. ಹಾಗಾಗಿ ಇರೋ ಗೋಲ್ಡ್ ಅನ್ನ ತಾವು ಸೇಫ್ ಆಗಿ ಇಟ್ಕೋಬೇಕು. ಇರೋ ಗೋಲ್ಡ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ. ನೀವೇನಾದ್ರೂ ಹೂಡಿಕೆ ಮಾಡ್ತೀನಿ ಅಂದ್ರೆ ಮಾಡ್ಲಿಕ್ಕೆ ಟೈಮ್ ಅಂತ ಹೇಳ್ತೀನಿ. ಯಾವ್ದು ಬೆಸ್ಟ್ ಹೂಡಿಕೆಗೆ ಅಂತ ಯಾವ ಪ್ಲಾಟ್ಫಾರ್ಮ್? ಒಂದು ಫಿಸಿಕಲ್ ಗೋಲ್ಡ್. ಎಲ್ಲರೂ ಜನರಿಗೆ ಗೊತ್ತೇ ಇದೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಫಿಸಿಕಲ್ ಗೋಲ್ಡ್ ಅಲ್ಲಿ ಅಂದ್ರೆ ಬಾರ್ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಆರ್ನಮೆಂಟ್ಸ್ ಅಲ್ಲಿ ಆಗ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಬಟ್ ನೀವೇನಾದ್ರೂ ಲಾಂಗ್ ಟರ್ಮ್ ದಲ್ಲಿ ಹೂಡಿಕೆ ಅಂತ ನೀವು ತಿಳ್ಕೊಂಡಿದ್ರೆ ನನ್ನ ಪ್ರಕಾರ ಈ ಫಿಸಿಕಲ್ ಗೋಲ್ಡ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಶಾಪ್ ನಲ್ಲಿ ಹೋಗ್ಬಿಟ್ಟು ತಗೊಳ್ಳೋದು, ಅಲ್ಲಿ ಏನಾಗುತ್ತಂದ್ರೆ ಒಂದು 24 ಕ್ಯಾರೆಟ್ ಗೋಲ್ಡ್ ಸಿಗಲ್ಲ. ಯಾಕಂದ್ರೆ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅದನ್ನ ಹಾರ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ವೇಸ್ಟೇಜ್ ಅನ್ನು ಮಿಕ್ಸ್ ಮಾಡ್ತಾರೆ. ಸೊ ನೀವು ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಸಿಗೋದು ತುಂಬಾ ಕಡಿಮೆ. ನೀವು 22 ಕ್ಯಾರೆಟ್ ಅಥವಾ ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಸೊ ನೀವು ವೇಸ್ಟೇಜ್ಗೂ ದುಡ್ಡು ಕೊಡ್ತೀರಾ. ಓಕೆ, ನಂತರ ಸ್ವಲ್ಪ ಇಫೆಕ್ಟ್ ಆಗುತ್ತೆ. ನಂತರ ಅದ್ರ ಜೊತೆಗೆ ಸೇಫ್ ಕೀಪಿಂಗ್ ಇಶ್ಯೂ. ನಂತರ ನೀವು ಸೆಲ್ ಮಾಡ್ಲಿಕ್ಕೆ ಹೋದಾಗ ಬೈಯಿಂಗ್ ಪ್ರೈಸ್ ಒಂದು, ಸೆಲ್ಲಿಂಗ್ ಪ್ರೈಸ್ ಒಂದು ಇರುತ್ತೆ. ಸೊ ಇದರಿಂದ ನಿಮಗೆ ಲಾಸ್ ತುಂಬಾ ಆಗುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ನಿಮ್ಮ ಹೂಡಿಕೆ ಅಂತ ಮಾಡ್ತಾ ಇದ್ರೆ, ಪರ್ಸನಲ್ ಯೂಸೇಜ್, ನಾನು ಜ್ಯುವೆಲರಿ ತಗೋಬೇಕಾಗಿದೆ, ನಾನು ಆಭರಣ ತಗೋಬೇಕಾಗಿದೆ ಅಂದ್ರೆ ನೀವು ಫಿಸಿಕಲ್ ಗೋಲ್ಡ್ ತಗೊಳ್ಳಿ. ಬಟ್ ಹೂಡಿಕೆ ಅಂತ ನೀವು ಮಾಡ್ತಾ ಇದ್ರೆ ನನ್ನ ಪ್ರಕಾರ ಫಿಸಿಕಲ್ ಗೋಲ್ಡ್ ಬಿಟ್ಬಿಡಿ. ಅದ್ರ ಬದಲು ಸೆಕೆಂಡ್ ಆಪ್ಷನ್ ಅಂದ್ರೆ ಸೋವರ್ಜಿನ್ ಗೋಲ್ಡ್ ಬಾಂಡ್ ಇವೆ. ಸೋವರ್ಜಿನ್ ಗೋಲ್ಡ್ ಬಾಂಡ್ ಹೊಸದಿಲ್ಲ, ಬಟ್ ಹಳೆ ಸೋವರ್ಜಿನ್ ಗೋಲ್ಡ್ ಬಾಂಡ್ಗಳು ಮಾರ್ಕೆಟ್ ದಲ್ಲಿ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇವೆ. ಅದನ್ನ ನೀವು ತಗೋಬಹುದು. ಇದು ಒಂದು ಆಪ್ಷನ್. ಇದರಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಂದ್ರೆ, ಇವತ್ತು ನೀವು ತಗೊಂತೀರಾ, ಮೆಚುರಿಟಿ ಆದ ನಂತರ ಗೇನ್ ಏನಿರುತ್ತಲ್ಲ, ಆ ಪ್ರಾಫಿಟ್ ಏನಿರುತ್ತಲ್ಲ, ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. ಅದು ಒಂದು ಅಡ್ವಾಂಟೇಜ್. ಇದು ನನಗೆ ತಗೊಳ್ಳಿಕ್ಕೆ, ಯಾಕಂದ್ರೆ ಸೋವರ್ಜಿನ್ ಗೋಲ್ಡ್ ಬಾಂಡ್ ತಗೋಬೇಕಂದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕು. ಡಿಮ್ಯಾಟ್ ಅಕೌಂಟ್ ಎಲ್ಲ ನನಗೆ ಸಿಂಪಲ್ ಆಗಿ ತಗೋಬೇಕಂದ್ರೆ ಸೋವರ್ಜಿನ್ ಗೋಲ್ಡ್ ಬೇಡ ಅಂದ್ರೆ ಸಿಂಪಲ್ ಆಗಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಇವೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಇವೆ, ಗೋಲ್ಡ್ ಅಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ ಇವೆ, ಗೋಲ್ಡ್ ಅಂಡ್ ಸಿಲ್ವರ್ ETF ಇವೆ. ಸೊ ಅಲ್ಲಿ 1 ಯೂನಿಟ್ ಮಿನಿಮಮ್ ತಗೋಬಹುದು. ಸೊ ಅದ್ರ ಮುಖಾಂತರ ನೀವು ಮಾಡಿದ್ರೆ ನಿಮಗೆ ಸೇಫ್ ಕೀಪಿಂಗ್ ಇಶ್ಯೂ ಇರಲ್ಲ. 24 ಕ್ಯಾರೆಟ್ ಗೋಲ್ಡ್ ಅಪ್ರಿಶಿಯೇಟ್ ಆದಂಗೆ ಇದು ವ್ಯಾಲ್ಯೂ ಆಗುತ್ತೆ. ನಂತರ ಕಾಸ್ಟ್ ಕಮ್ಮಿ. ನಂತರ ನೀವು ಯಾವಾಗ ಬೇಕಾದಾಗ ಸೆಲ್ ಮಾಡಬಹುದು. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಫಿಸಿಕಲ್ ಗೋಲ್ಡ್ ಅನ್ನು ಬಿಟ್ಬಿಡಿ. ಒಂದು SGB ತಗೊಳ್ಳಿ, ಇಲ್ಲ ಅಂದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್, ಸಿಲ್ವರ್ ಮ್ಯೂಚುವಲ್ ಫಂಡ್, ಇಲ್ಲ ಗೋಲ್ಡ್ ETF, ಸಿಲ್ವರ್ ETF ದಲ್ಲಿ ಹೂಡಿಕೆ ಮಾಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಎಸ್ ಸರ್, ಕೆಲವು ಆ್ಯಪ್ಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಕೂಡ ಈಗ ಬಂದಿದೆ. ನಾನು ಆ ಪ್ರಶ್ನೆ ನಿಮಗೆ ನೀವು ಯಾವ ಥರ ಆನ್ಸರ್ ಬರ್ತಿರೋದು, ಯಾಕೆಂತ ಹೇಳಿದರೆ ನಾವು ಯಾವುದೇ ಆ್ಯಪ್ ಇಟ್ಕೊಂಡು ಮಾತಾಡ್ತಿಲ್ಲ, ಅಂದರೆ ಅದು ಬೆಸ್ಟಾ ಅಂತ ಹೇಳಿ ಜನರಿಗೆ ಒಂದಿಷ್ಟು ಗೊಂದಲಗಳಿರುತ್ತೆ. ಆ್ಯಪ್ ಮುಖಾಂತರವಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಬೆಸ್ಟಾ? ನೋಡಿ, ಡಿಜಿಟಲ್ ಗೋಲ್ಡ್ ಅಂತಾರೆ ಅವಕ್ಕೆ. ಡಿಜಿಟಲ್ ಗೋಲ್ಡ್ ಅನ್ನ ಸೇಬಿನೇ ಹೇಳಿದೆ, ನಾವು ಇದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಅಂತ. ಓಕೆ, ನಾವು ಇದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. RBI ದವರು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಸೊ ಇಂಥ ಸಿಚುವೇಶನ್ ದಲ್ಲಿ ಅನ್ರೆಗ್ಯುಲೇಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಯಸ್ತೀನಿ. ಅದು ಕಂಪ್ಲೀಟ್ಲಿ ಟ್ರಸ್ಟ್ ಮೇಲೆ ಇರುತ್ತೆ. ನೀವು ಮತ್ತೆ ಆ ಪ್ರೊವೈಡರ್ ಮೇಲೆ ಏನ್ ಟ್ರಸ್ಟ್ ಇದೆಯಲ್ಲ ಅದರ ಬೇಸ್ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೇ ಸ್ಮಾಲ್ ಅಮೌಂಟ್ ಇಂದ ನೀವು ಡಿಜಿಟಲ್ ಗೋಲ್ಡ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಆಪ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡಬಹುದು, ಆಪ್ ಮುಖಾಂತರ ನೀವು ಲಿಕ್ವಿಡೇಟ್ ಮಾಡ್ಕೋಬಹುದು ಅಂತ ಹೇಳಿದ್ರು ಕೂಡ ನನ್ನ ಪ್ರಕಾರ ಅದು ರೆಗ್ಯುಲೇಟೆಡ್ ಆಗದೇ ಇರೋದ್ರಿಂದ ಬೆಟರ್ ಅವಾಯ್ಡಿಂಗ್ ದ ಡಿಜಿಟಲ್ ಗೋಲ್ಡ್. ಈಗೇನು ಮೋಸ ಆಗಿರ್ಲಿಕ್ಕಿಲ್ಲ. ಡಿಜಿಟಲ್ ಗೋಲ್ಡ್ ಅಲ್ಲಿ ಈಗಿರುವಂತ ಪ್ಲಾಟ್ಫಾರ್ಮ್ ಮುಖಾಂತರ ಯಾವ್ದು ಮೋಸ ಆಗಿಲ್ಲ. ಹಾಗಂತ ಮುಂದೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನೀವೇನಾದ್ರೂ ಹೂಡಿಕೆ ಮಾಡ್ಬೇಕಂದ್ರೆ ಎಲ್ಲಿ ರೆಗ್ಯುಲೇಟೆಡ್ ಇದೆ, ನನ್ನ ಹಣಕ್ಕೆ ಏನಾದ್ರೂ ಮೋಸ ಆದ್ರೆ ನಾನು ಯಾರಿಂದ ದುಡ್ಡು ಪಡಿಬೇಕು, ಈ ಒಂದು ಕ್ಲಾರಿಟಿ ಮುಖಾಂತರ ನೀವು ಮಾಡೋದು ಒಳ್ಳೇದು. ಇದನ್ನೆಲ್ಲ ನೋಡಿದಾಗ ಡಿಜಿಟಲ್ ಗೋಲ್ಡ್ ಎಷ್ಟೇ ಅಟ್ರಾಕ್ಟಿವ್ ಅನ್ಸಿದ್ರು ಕೂಡ, ಎಷ್ಟೇ ಫೋನ್ ಮುಖಾಂತರ 100 ರೂಪಾಯಿ 50 ರೂಪಾಯಿ ನಾನು ಹೂಡಿಕೆ ಮಾಡ್ಬೇಕಂದ್ರೂ ಕೂಡ ಡಿಜಿಟಲ್ ಗೋಲ್ಡ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ಬಯಸ್ತೀನಿ. ಎಸ್, ಖಂಡಿತ ಸರ್. ಯಾಕೆ ಅಂತ ಹೇಳಿದರೆ ಅವೇರ್ನೆಸ್ ಭಾಳ ಇಂಪಾರ್ಟೆಂಟು. ಡಿಜಿಟಲ್ ಮುಖಾಂತರವಾಗಿ ಈ ಸೈಬರ್ ಅವೆಲ್ಲ ನೋಡಿಬಿಟ್ರೆ ಖಂಡಿತ ಅವ್ರು ಕೂಡ ಇಲ್ಲ ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡವನ್ನೋ ಗೊಂದಲಗಳು ಭಾಳಷ್ಟು ಇರುತ್ತೆ. ನಿಮಗೆ ಜಾಹೀರಾತುಗಳು ಬಂದ್ಬಿಡ್ತವೆ ಮೊಬೈಲ್ಗಳಲ್ಲಿ. ಈಗೆಲ್ಲ ಎಲ್ಲ ಜಾಹೀರಾತುಗಳು ನಮ್ಮಲ್ಲಿ ಹೂಡಿಕೆ ಮಾಡಿ ನಾವು ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ, ಅಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಒಂದು ಜನರಿಗೆ ಅವರ ಒಂದು ಜಾಹೀರಾತು ಮುಖಾಂತರವಾಗಿ ಅವ್ರನ್ನ ಕರ್ಸ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಆದರೆ ಇದ್ರ ಗೊಂದಲ ಇದೆಯಲ್ಲ ಜನಗಳಿಗೆ, ಹಾಕಬೇಕು ಬೇಡವನ್ನೋದೇ ಭಾಳಷ್ಟು ಗೊಂದಲ. ನೀವು ಒಳ್ಳೆಯ ಮಾಹಿತಿ ಕೊಟ್ಟರೆ ಸರ್. ರೆಗ್ಯುಲೇಟರ್ ಆಗಿದ್ದರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡಬೇಕು, ಇಲ್ಲಾಂದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು ಈ ಒಂದು ನಿಟ್ಟಿನಲ್ಲಿ. ಸರ್, ಲಾಂಗೆಸ್ಟ್ ಅಂದರೆ ನಾವು ತುಂಬ 10 ವರ್ಷಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡ್ರೆ ಗೋಲ್ಡ್ ಮುಖಾಂತರವಾಗಿ, ಸಿಲ್ವರ್ ಮುಖಾಂತರವಾಗಿ ಈ ಟೈಮ್ ಹೇಗಿದೆ ಅಂತ? ಒಳ್ಳೆ ಟೈಮ್. ನೀವು 10 ವರ್ಷ, 15 ವರ್ಷ ಅಥವಾ ಲಾಂಗ್ ಟರ್ಮ್ ಮೋರ್ ದನ್ 5 ಇಯರ್ಸ್ ಇದೆ ಅಂದ್ರೆ ಈಗಲೂ ಕೂಡ ಎಂಟ್ರಿ ಆಗೋದು ಒಳ್ಳೇದು.
ಗೋಲ್ಡ್ ಪ್ರೈಸು ಈಗ ಅಪ್ ಟ್ರೆಂಡ್ ಆಗ್ತಾ ಇದೆ, ಸಿಲ್ವರ್ ಪ್ರೈಸ್ ಅಪ್ ಟ್ರೆಂಡ್ ಆಗ್ತಾ ಇದೆ ಬಟ್ ಎಲ್ಲಿಯವರೆಗೆ ಆಗುತ್ತಾ ಯಾರಿಗೂ ಗೊತ್ತಿಲ್ಲ. ಬಟ್ ಆ ನಂತರ ಸ್ವಲ್ಪ ಕರೆಕ್ಷನ್ ಆಗ್ಬೋದು. ಕರೆಕ್ಷನ್ ಆದ ನಂತರ ಅಷ್ಟು ಕರೆಕ್ಷನ್ ಆಗಿ ತುಂಬಾ ಒಂದು 40-50% ಡೌನ್ ಆಗಿಬಿಟ್ಟು, ಈ ಸ್ಟಾಕ್ ಮಾರ್ಕೆಟ್ ತರ 40-50% ಡೌನ್ ಆಗಿಬಿಟ್ಟು ಮತ್ತೆ ಒಂದಷ್ಟು ದಿನ ಟೈಮ್ ತಗೊಂಡ ನಂತರ ಅಪ್ ಆಗುತ್ತೆ ಅನ್ನುವಂತ ಸಿಚುವೇಶನ್ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಷನ್ ಒಂದು 10-15% ಕರೆಕ್ಷನ್ ಆದ್ರೂ ಕೂಡ ನೀವು ಲಾಂಗ್ ಟರ್ಮ್ ವ್ಯೂ ಇದ್ರೆ 10-15 ವರ್ಷ ಅಥವಾ 5 ವರ್ಷದ ಮೇಲೆ ನೀವು ಏನಾದ್ರು ಹೂಡಿಕೆ ಮಾಡ್ಬೇಕಂದ್ರೆ ಈಗಲೂ ಕೂಡ ಗೋಲ್ಡ್ ಅಂಡ್ ಸಿಲ್ವರ್ ದಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಒಳ್ಳೇದಂತ ಹೇಳಿ. ಎಸ್ ಸರ್, ನಿಮ್ಮ ಪ್ರಕಾರವಾಗಿ ಕೊನೆಯದಾಗಿ ಅದು ಗೋಲ್ಡ್ ರೇಟು ಸಿಲ್ವರ್ ರೇಟ್ ಏನು ಕಡಿಮೆ ಆಗಲ್ಲ, ಅದು ಹೆಚ್ಚಿಗೆ ಆಗ್ತಾ ಇರುತ್ತೆ. ಹೂಡಿಕೆ ಮಾಡೋರಿಗೆ ಬೆಸ್ಟ್ ಟೈಮ್. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಗೋಲ್ಡ್ ಮತ್ತು ಸಿಲ್ವರ್ ಬಗ್ಗೆ ಮಾತನಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಈ ಕ್ಷಣದ ವಿಶೇಷ. ಮತ್ತೊಂದು ವಿಶೇಷತೆಗಾಗಿ ಭೇಟಿಯಾಗೋಣ. ಅಲ್ಲಿವರೆಗೂ ವೀಕ್ಷಣೆ ಮಾಡ್ತೀರಿ ಎಕನಾಮಿಕ್ಸ್ ಟೈಮ್ಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.